ನಮಸ್ಕಾರ ಸ್ನೇಹಿತರೆ ನಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ಬಳಸ್ಕೊಂಡು ಒಂದು ಯೂಟ್ಯೂಬಲ್ಲಿ ಚಾನಲ್ ಮಾಡಿ ಆ ಚಾನಲ್ ಮೇಲೆ ಕ್ವಿಜ್ ವಿಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ನಾವು ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು. ಅದೇ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ವಿಜ್ ಚಾನಲ್ ಮಾಡಿ ಆ ಕ್ವಿಜ್ ಚಾನಲ್ಗೆ ಯಾವ ರೀತಿ ನಾವು ಕ್ವಿಜ್ ಎಡಿಟ್ ಮಾಡಬೇಕು ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಡಿಟ್ ಮಾಡಿ ಕಂಪ್ಲೀಟ್ ಮಾಹಿತಿ ಕೊಡ್ತಾಯಿದ್ದೀನಿ. ಒಂದು ಕ್ವಿಜ್ ಚಾನಲ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತೀವಿ, ಒಂದು ಪ್ರಶ್ನೆಗೆ ಒಂದು 4 ಆಪ್ಷನ್ ಕೊಡ್ತೀವಿ, ಅದನ್ನು ಸೆಲೆಕ್ಟ್ ಮಾಡೋದಿರುತ್ತೆ, ಅಲ್ಲಿ ಟೈಮರ್ ಬರುತ್ತೆ. ಸೊ ಈ ರೀತಿ ಎಡಿಟ್ ಮಾಡೋದು ಹೇಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇದರಿಂದ ಒಳ್ಳೆ ದುಡ್ಡು ನೀವು ಯೂಟ್ಯೂಬ್ನಿಂದ ಮಾಡ್ಬೋದು ಸ್ನೇಹಿತರೆ. ನೀವು ನೋಡಿರ್ಬೋದು GK ಕ್ವಿಜ್ ಚಾನಲ್ಸು, ಕ್ವಿಜ್ ಚಾನಲ್ಸು, ಕ್ವಶನ್ ಆ್ಯಂಡ್ ಆನ್ಸರ್ ಚಾನಲ್ಸು ತುಂಬ ನಡೀತಾ ಇರುತ್ತೆ. ತುಂಬ ಹೊತ್ತು ನೋಡ್ತಾರೆ, ಯಾಕಂದರೆ ಕ್ಯೂರಿಯಾಸಿಟಿ ಇರುತ್ತೆ ಅದರಲ್ಲಿ. ಇನ್ನು ಮುಂದಿನ ಪ್ರಶ್ನೆಗೆ ಉತ್ತರ ಕೊಡೋದು ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಈ ರೀತಿ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬ ಹೊತ್ತು ನೋಡಿ ಚಾನಲ್ ಮೇಲೆ ಜನ ಇರ್ತಾರೆ. ಅದರಿಂದ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಒಳ್ಳೆ ದುಡ್ಡು ಕೂಡ ನೀವು ಮಾಡ್ಬೋದು. ಬಟ್ ಕೆಲವೊಬ್ಬರಿಗೆ ಎಡಿಟ್ ಹೇಗೆ ಮಾಡೋದು ಅದು ಗೊತ್ತಿರಲ್ಲ. ಸೊ ನಾನಿಲ್ಲಿ ಕ್ಲಿಪ್ ತೋರಿಸ್ತೀನಿ ನಿಮಗೆ. ಈ ಕ್ಲಿಪ್ ನೋಡಿ, ಕಂಪ್ಲೀಟ್ ನಾನು ಒಂದು ಕ್ಲಿಪ್ ತೋರಿಸ್ತೀನಿ. ಆ ಕ್ಲಿಪ್ ನೋಡಿ ಹೇಗೆ ನಾನು ಎಡಿಟ್ ಮಾಡಿದ್ದೀನಿ, ಅದೇ ರೀತಿ ಹೇಗೆ ಎಡಿಟ್ ಮಾಡಬೇಕು ಅನ್ನೋದು ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಈ ಕ್ಲಿಪ್ ಒಂದು ಸ್ವಲ್ಪ ಹೊತ್ತು ನೋಡಿ ಸ್ನೇಹಿತರೆ. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಡ್ಯ. ಟೈಮ್ ಸ್ಟಾರ್ಟ್ ಆಗುತ್ತೆ, ಉತ್ತರ ಸರಿಯಾಗಿ ಹೇಳಿ. ಸರಿಯಾದ ಉತ್ತರ ಸ್ನೇಹಿತರೆ ಬೆಂಗಳೂರು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಕ್ಲಿಪ್ಸ್ ನಾವು ರೆಡಿ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಸ್ನೇಹಿತರೆ ಆಲ್ರೆಡಿ ಅಪ್ಲಿಕೇಶನ್ಸ್ ಇರುತ್ತೆ, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಯಾವ ಅಪ್ಲಿಕೇಶನ್ ಅಂದರೆ ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್, ಇನ್ನೊಂದು ಇನ್ಶಾರ್ಟ್ ಅಪ್ಲಿಕೇಶನ್. ಇವೆರಡು ಅಪ್ಲಿಕೇಶನ್ ಇದ್ದರೆ ನಾನು ತೋರಿಸಿರೋ ರೀತಿ ನೀವು ನಿಮ್ಮ ಚಾನಲ್ಗೆ ಒಳ್ಳೆ ಎಡಿಟ್ ಮಾಡಿ ಒಂದು ಕ್ವಿಜ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ದುಡ್ಡು ಮಾಡ್ಬೋದು. ಸೊ ತುಂಬ ಈಸಿ ಇರುತ್ತೆ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ, ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನಿಮಗೊಂದು ಈ ರೀತಿ ಸೈಡಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಈ ರೀತಿ ಎಲ್ಲ ತೋರಿಸ್ತಾ ಇರುತ್ತೆ. ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಒಂದೊಂದು ಸ್ಟೆಪ್ಸ್ ಫಾಲೋ ಮಾಡಿ ಸ್ನೇಹಿತರೆ. ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಒಂದೊಂದು ಸ್ಟೆಪ್ಸನ್ನು ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ, ನಿಮಗೆಲ್ಲ ಮಾಹಿತಿ ಕ್ಲಿಯರಾಗಿ ಸಿಗುತ್ತೆ. ನಾನು ಪಾಯಿಂಟ್ಔಟ್ ಮಾಡಿನೂ ತೋರಿಸ್ತೀನಿ. ಸೊ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗಿದೆ. ಈಗ ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ನೀವು ಕೂಡ ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಕ್ಯಾನ್ಸಲ್ ಮಾಡಿ. ಇಲ್ಲಿ ನೋಡಿ ಟೆಕ್ಸ್ಟ್ ಬಂದಿರುತ್ತೆ. ಟೆಕ್ಸ್ಟ್ ಮೊದಲು ಇದನ್ನು ಡಿಲೀಟ್ ಮಾಡಿ. ಟೆಕ್ಸ್ಟ್ ಏನಿದೆ ಎ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿ. ಡಿಲೀಟ್ ಆಯಿತಾ? ಇಲ್ಲಿ ಮೇಲ್ಗಡೆ ನೋಡಿ 3 ಡಾಟ್ ತೋರಿಸ್ತಿದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜಲ್ಲಿ ನಾವು ಅಡ್ಡ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ, ಸೊ ಲಾಂಗ್ ವಿಡಿಯೋ ಮಾಡ್ತೀವಿ. ಅದಕ್ಕಾಗಿ ನಾವು ಇಲ್ಲಿ ರೇಷೋ ಸೆಲೆಕ್ಟ್ ಮಾಡಬೇಕು. 1920 ಆಮೇಲೆ 1080 ಈ ರೀತಿ 16:9 1920 ಮತ್ತು ಹೈಟ್ 1080 ಇದನ್ನು ಓಕೆ ಮಾಡಿ. ಇದಿಷ್ಟು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು ವೈಟ್ ಕಲರನ್ನು ನಾನಿಲ್ಲಿ ಯೆಲ್ಲೋ ಕಲರ್ ಹಾಕ್ತೀನಿ, ಅಥವಾ ವೈಟ್ ಕಲರೇ ಇರಲಿ ಸ್ನೇಹಿತರೆ. ನಾನು ವೈಟ್ ಕಲರ್ ಹಾಕ್ತೀನಿ, ನಿಮ್ಗೆ ಯಾವ ಕಲರ್ ಬೇಕು ಅದು ಹಾಕ್ಬೋದು. ಸೊ ಫಸ್ಟ್ ಸ್ಟೆಪ್ಸನ್ನು ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ಎಲ್ಲ ಕಂಪ್ಲೀಟ್ ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ, ಫಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿಬಿಡಿ. ಒಂದು ಸರಿ ವಿಡಿಯೋ ನೋಡಿ, ಅದಾದಮೇಲೆ ನೀವು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ನಾನೇನು ಮಾಡಿದೆ, ಯೂಟ್ಯೂಬ್ ರೇಷೋ ಸೆಲೆಕ್ಟ್ ಮಾಡಿದೆ, ಆಮೇಲೆ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ವೈಟ್. ಓಕೆ ಮಾಡ್ತೀನಿ. ಓಕೆ ಮಾಡಿದ ಮೇಲೆ ಇಲ್ಲಿ ಸೆಂಟ್ರಲ್ಲಿರೋ ಆಪ್ಷನ್ ಇಲ್ಲಿ ತೋರಿಸ್ತೀನಿ, ಪಾಯಿಂಟೆಡ್ ಮಾಡಿ ನಿಮಗೆ. ಸೆಂಟ್ರಲ್ಲಿ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ಶೇಪ್ಸ್ ಅಂತ ಬರುತ್ತೆ, ಶೇಪ್ ಮೇಲೆ ಕ್ಲಿಕ್ ಮಾಡಿ. ಶೇಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವೈಟ್ ಕಲರಲ್ಲಿ ಒಂದು ಶೇಪ್ ಸ್ಕ್ವೇರಲ್ಲಿ ಬರುತ್ತೆ. ಮೊದಲು ಇದರದ್ದು ಕಲರನ್ನು ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಇಲ್ಲಿ ಯಾವ ಕಲರ್ ಬೇಕು ಆ ಕಲರಲ್ಲಿ ನಾನು ಇಲ್ಲಿ ಗ್ರೇಡಿಯಂಟ್ ಕಲರಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ರೆಡ್ ಕಲರಲ್ಲಿ ನಾನು ಗ್ರೇಡಿಯಂಟ್, ನಿಮ್ಗೆ ಯಾವ ರೀತಿ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಬೇಕು ಅಂದರೆ ನೀವು ಈ ರೀತಿ ಕಲರ್ಸ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವುದು ಕಲರ್ ನಿಮ್ಗೆ ಬೆಸ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ರೆಡ್ ಕಲರ್ ಚೂಸ್ ಮಾಡ್ತೀನಿ. ಇಲ್ಲಿ ಏನಾದರೂ ಕಲರ್ ನಿಮಗೆ ಬರ್ತಾ ಇಲ್ಲ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು.
ಸೊ ಕಲರ್ಸ್ ಇಲ್ಲಿ ಸೆಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ನೀವು ಕಲರ್ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇದನ್ನು ನಾನು ಚಿಕ್ಕದಾಗಿ ಒಂದು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. ಈ ರೀತಿ ಸ್ವಲ್ಪ ನಿಮ್ಗೆ ಯಾವ ರೀತಿ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಈ ಶೇಪಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಬ್ಲ್ಯಾಕ್ ಪಾಯಿಂಟ್ಸ್ ಇದೆಯಲ್ಲ, ಅದರಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಸೊ ಇಷ್ಟು ಮಾಡಿದ ಮೇಲೆ ಇದರ ರಿಡ್ಯೂಸ್ನೆಸ್ ಇದೆ, ರಿಡ್ಯೂಸ್ ಅಂತ ಇದೆ ನೋಡಿ. ಇದನ್ನು ನಾನೇನು ಮಾಡ್ತೀನಿ 20ವರೆಗೂ ಇನ್ಕ್ರೀಸ್ ಮಾಡ್ತೀನಿ. 20. ಸೊ ಸೈಡಲ್ಲಿ ರೌಂಡ್ ಶೇಪ್ಸ್ ಬರುತ್ತೆ. ಶೇಪ್ ಆಯಿತು. ಸೊ ಈಗ ಏನು ಮಾಡ್ತೀನಿ ನಾನು ಓಕೆ ಮಾಡ್ತೀನಿ. ಓಕೆ ಆದಮೇಲೆ ಈಗ ಇದಕ್ಕೇನು ಮಾಡಿ ಕಾಪಿ ಮಾಡಬೇಕು. ಸೊ ನಾನಿಲ್ಲಿ ಕಾಪಿ ಮಾಡ್ತೀನಿ. 1, ಇನ್ನೊಂದು ಕಾಪಿ ಮಾಡ್ತೀನಿ 2, ಇನ್ನೊಂದು ಕಾಪಿ ಮಾಡ್ತೀನಿ 3. ಸೊ 4 ಕಾಪಿ ನಮ್ಮ ಹತ್ರ ಬಂದಿದೆ. ಇಲ್ಲಿ ನೋಡ್ಬೋದು ಲೇಯರ್ಸ್ ಇಲ್ಲಿದೆ. ಲೇಯರ್ಸ್ನಲ್ಲಿ ನೀವು ನೋಡಿದರೆ 4 ಕಾಪೀಸ್ ಬಂದಿದೆ. ಸೊ 4 ಕಾಪಿಯಲ್ಲಿ ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಸೆಂಟರ್ ಬಟನ್ ಟಚ್ ಮಾಡಿದ್ದೀನಿ. ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಲ್ಲಿ ಇರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮಾಡ್ತೀನಿ. ಮತ್ತು ಈ ಲೇಯರ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಿನ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ನಾನು ರಿಲೇಟಿವ್ ಪೊಸಿಷನಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಅಂದರೆ ಸೆಂಟರಲ್ಲಿ ಬರುತ್ತೆ. ಸೊ ಸೇಮ್ ನೀವು ಇದೇ ರೀತಿ ಮಾಡಬೇಕು. ಸೆಂಟ್ರಲ್ಲಿ ಬರೋ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. 4 ಕೂಡ ಅದೇ ರೀತಿ ಸೆಂಟ್ರಲ್ಲಿ ಬರೋ ರೀತಿ ನಾವು ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ 4 ಕೂಡ ಸೆಂಟ್ರಲ್ಲಿ ಬಂದು ಫಿಟ್ ಆಗಿದೆ. ಸೊ ಈಗ ನಾವು ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಟೆಕ್ನಿಕಲ್ ಇರುತ್ತೆ. ಒಂದ್ಸರಿ ಅರ್ಥ ಆದರೆ ಮುಗೀತು. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಒನ್ ಏನಿದೆ ನಾನೇನು ಮಾಡ್ತೀನಿ, ಇದನ್ನು ರಿಲೇಟಿವ್ ಪೊಸಿಷನಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೈಡಿಗೆ ಬಂತು. ಎರಡನೇ ಆಪ್ಷನ್ ಇದೆ. ಎರಡನೇದನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎರಡನೇದನ್ನು ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ನಾನು ರಿಲೇಟಿವ್ ಪೊಸಿಷನ್ ಮೇಲೆ ಈ ಸೈಡ್ದಂತೂ ಕ್ಲಿಕ್ ಮಾಡ್ತೀನಿ. ಆ ಕಡೆ ಒಂದು ಬಂತು, ಈ ಕಡೆ ಒಂದು ಬಂತು. ಓಕೆ ಮಾಡ್ತೀನಿ. ಅದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಿನ ಏರೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಸೈಡಿಗೆ ಕ್ಲಿಕ್ ಮಾಡ್ತೀನಿ. ಈ ಕಡೆ ಬಂತು. ಸೊ ನಾನು ಪಾಯಿಂಟೆಡ್ ಮಾಡಿ ತೋರಿಸ್ತಾ ಇರ್ತೀನಿ, ಅದನ್ನು ನೋಡಿ. ಕೆಳಗಿನ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಿನ ಆಪ್ಷನ್ ತೊಗೊಂಡು ಬಂದು ಇಲ್ದನ್ನು ಕ್ಲಿಕ್ ಮಾಡ್ತೀನಿ. ಪಾಯಿಂಟೆಡ್ ಮಾಡ್ತಾ ಇರ್ತೀನಿ, ಅದನ್ನು ನೋಡಿ. ಸೊ ಈಗ ಕರೆಕ್ಟಾಗಿ ಸೆಟ್ ಆಯಿತು. ಈಗ ಇದನ್ನು ಪೊಸಿಷನ್ ಮಾಡಬೇಕು. ಪೊಸಿಷನ್ ಅಂತ ಇದೆ ನೋಡಿ. ಇಲ್ಲಿ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಜಸ್ಟ್ ಒಂದು ಸೈಡ್ ಸರಿಸ್ತೀನಿ. 1, 2 ಕರೆಕ್ಟಾಗಿ ಈ ಕಡೆ ತೊಗೊಂಡು ಬಂದೆ. ಈಗ ಲೆಫ್ಟಲ್ಲಿರೋದು ಇನ್ನೊಂದು ಈ ಕಡೆ ಇರೋದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಕೂಡ ಈ ಕಡೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಮೇಲಿಂದು ಇದು ಕೂಡ ನಾನು ಪೊಸಿಷನ್ನಲ್ಲಿ 1, 2 ಎಷ್ಟು ಸಾರಿ ಕ್ಲಿಕ್ ಮಾಡ್ತೀರಾ ಅದು ನೆನಪಿಡಿ. ಪೊಸಿಷನಲ್ಲಿ ಮತ್ತೆ ನಾನು 1, 2 ಈ ರೀತಿ ಸೆಟ್ ಮಾಡಿದೆ. ಈಗ ಕೆಳಗೆ ತೊಗೊಂಬರ್ತೀನಿ ಸ್ನೇಹಿತರೆ. ತುಂಬ ಮೇಲ್ಗಡೆ ಗ್ಯಾಪ್ ಮಧ್ಯದಲ್ಲಿ ಗ್ಯಾಪ್ ಆಗಿದೆ. ಸೊ ಅದಕ್ಕೇನು ಮಾಡ್ತೀನಿ ನಾನು ಸ್ವಲ್ಪ ಕೆಳಗಡೆ ತೊಗೊಂಬರ್ತೀನಿ. ಮೂವ್ ಬೈ 8 ಪಿಕ್ಸೆಲ್ ಅಂತ ಇದೆ ನೋಡಿ. ಇದನ್ನು ನಾನು ಸ್ವಲ್ಪ 15ವರೆಗೂ ತೊಗೊಂಡು ಬರ್ತೀನಿ. ಆಮೇಲೆ ಈ ಪೊಸಿಷನಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. 2 ಸರಿ ನಾನು ಕೆಳಗೆ ತೊಗೊಂಬಂದೆ, 3 ಸರಿ ನಾನು ಕೆಳಗೆ ತೊಗೊಂಬಂದೆ. ಸೊ ಒಂದು ಈ ಪೊಸಿಷನ್ ಆಯಿತು. ಇನ್ನು ಲೆಫ್ಟ್ ಪೊಸಿಷನ್ನಲ್ಲಿರೋದು ಅದು ಕೂಡ ನಾನೇನು ಮಾಡ್ತೀನಿ, ಪೊಸಿಷನಲ್ಲಿ 15 ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. 15 ಮೂವ್ ಬೈ 15 ಇದೆ, ಇದನ್ನು ಅಡ್ಜಸ್ಟ್ ಮಾಡಿದ ಮೇಲೆ 1, 2, 3 ಪೊಸಿಷನಲ್ಲಿ ನಾನು ಕೆಳಗೆ ತೊಗೊಂಬಂದೆ. ಓಕೆ ಮಾಡ್ತೀನಿ. ಆಮೇಲೆ ಕೆಳಗಿರೋದು ಒಂದು ಸ್ವಲ್ಪ ತುಂಬ ಕೆಳಗಾಗಿದೆ, ಅದನ್ನು ಒಂದು ಸ್ವಲ್ಪ ಮೇಲ್ಗಡೆ ತೊಗೊಂಡು ಬರೋಣ. ಸೊ ನಾನೇನು ಮಾಡ್ತೀನಿ, ಪೊಸಿಷನ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು 15 ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಪೊಸಿಷನ್ 1, 2 ಪೊಸಿಷನ್ ಮೇಲೆ ತೊಗೊಂಡು ಬರ್ತೀನಿ. ಸೇಮ್ ಅದೇ ನಾನು ಇಲ್ಲಿ ಮಾಡ್ತೀನಿ, ಈ ಕಡೆ ಇರೋದು. ಸೊ ಪೊಸಿಷನ್ ಕ್ಲಿಕ್ ಮಾಡಿಕೊಂಡು 15 ಸೆಟ್ ಮಾಡಿ ಆಮೇಲೆ ಇಲ್ಲಿ 2 ಸರಿ ಮೇಲೆ ತೊಗೊಂಡು ಬಂದೆ. ಸೊ ಅಡ್ಜಸ್ಟ್ ಆಗಿ ಬಂತು. ಈಗ ಓಕೆ ಮಾಡಿ. ಸರಿ ಆಯಿತಾ? ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಕೆಲಸ ಮುಗೀತು. ಈಗೇನು ಮಾಡಬೇಕು, ಇದನ್ನು ಬ್ಯಾಕ್ಗ್ರೌಂಡ್ ಏನಿದೆ ಇಲ್ಲಿ ಬ್ಯಾಕ್ಗ್ರೌಂಡ್ ಎರಡನೇ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರ್ ಏನಿತ್ತು ಅದು ರಿಮೂವ್ ಆಯಿತು. ಸೊ PNG ಇಮೇಜ್ ಈಗ ಕ್ರಿಯೇಟ್ ಆಗುತ್ತೆ. ನಾವು ಇದನ್ನು ಏನು ಮಾಡಬೇಕು, ಈಗ ಸೇವ್ ಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ PNG ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದೇ ಚೇಂಜಸ್ ಮಾಡೋದು ಬೇಡ, ಸೇವ್ ಟು ಗ್ಯಾಲರಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಅದು ಏನಾದರೂ ಬಂತು ಅಂದರೆ ನೋಡಿ, ಯಾಕೆಂದರೆ ಫ್ರೀ ಅಪ್ಲಿಕೇಶನ್ಸ್ ಇರುತ್ತೆ, ಆ್ಯಡ್ಸ್ ಇಂದ ಅವ್ರಿಗೆ ರೆವಿನ್ಯೂ ಆಗುತ್ತೆ, ಹಾಗಾಗಿ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಆ್ಯಡ್ಸ್ ನೋಡಿ. ಅದಾದಮೇಲೆ ಇಲ್ಲಿ ಕ್ಲೋಸ್ ಮಾಡ್ತೀನಿ ಆ್ಯಡ್ ನಾನು. ಸೊ ಇದು
ಸೇವ್ ಆಗಿದೆ. ಇನ್ನು ರೆಡ್ ಕಲರ್ ಮಾತ್ರ ಆಗಿದೆ. ನಾವೇನು ಮಾಡಬೇಕೀಗ, ಎಲ್ಲದಕ್ಕೂ ಕಲರ್ ಚೇಂಜ್ ಮಾಡೋಣ. ಫಸ್ಟ್ ನಾನು ಇಲ್ಲಿ ಸೆಂಟ್ರ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಇದೆ, ಈ ಕಲರಲ್ಲಿ ಇದು ಆನ್ ಮಾಡ್ತೀನಿ. ಆನ್ ಮಾಡಿ ಗ್ರೀನ್ ಮಾಡ್ತೀನಿ. ಓಕೆ, ಗ್ರೀನ್ ಮಾಡಿ. ಸೊ ಒಂದೊಂದು ಗ್ರೀನ್ ಆಗಬೇಕು, ಎಲ್ಲನೂ ಈಗ ನಾವು ಗ್ರೀನ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಎಲ್ಲದಕ್ಕೂ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಸೆಕೆಂಡ್ ಇದಾಯಿತು, ಎಲ್ಲದಕ್ಕೂ ಗ್ರೀನ್ ಸೆಲೆಕ್ಟ್ ಮಾಡಿ. ಈ ರೀತಿ ನೀವು ಎಲ್ಲನೂ ಗ್ರೀನ್ ಸೆಲೆಕ್ಟ್ ಮಾಡಿ ಕಲರ್ಸ್. ಓಕೆ, ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕಣ್ಣಿನ ಆಪ್ಷನ್ ಕಾಣ್ತಿದೆಯಲ್ಲ ಸ್ನೇಹಿತರೆ, ಇದರಲ್ಲಿ ಈಗ ಏನು ಮಾಡಿ, ಮೇಲಿಂದ ಒಂದು ಸೆಲೆಕ್ಟ್ ಮಾಡಿಕೊಂಡು ಕೆಳಗಿರುವಂಥ ಮೂರನ್ನ ಈ ರೀತಿ ಆನ್ ಮಾಡಿಬಿಡಿ. ಸೊ ಇಲ್ಲಿ ನೋಡಿ, ಒಂದೇ ಇಲ್ಲಿ ಉಳಿಯುತ್ತೆ. ಸೊ ಇದನ್ನು ನಾವು ಸೇವ್ ಮಾಡ್ಕೋಬೇಕು. ಫಸ್ಟ್ ಒನ್ ಸೇವ್ ಮಾಡ್ತೀನಿ. ಈಗ ಒಂದು ಸೇವ್ ಆಯಿತು. ಎರಡನೇ ಆಪ್ಷನ್ ನಾನು ಹೇಳಿದ ಪ್ರಕಾರ ಮಾಡ್ತಾ ಹೋಗಿ. ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಮೇಲಿರೋದು ಒಂದು ಕಣ್ಣಿನ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಹೈಡ್ ಮಾಡ್ತೀನಿ. ಇದನ್ನು ಆನ್ ಮಾಡ್ತೀನಿ, ಆಮೇಲೆ ಇದನ್ನು ಆಫ್ ಮಾಡ್ತೀನಿ. ಇದು ಆನ್ ಇದೆ, ಮಿಕ್ಕಿದೆಲ್ಲ ಆಫ್ ಇದೆ. ಸೊ ಈ ರೀತಿ ಆಫ್ ಮಾಡಿ. ಓಕೆ, ಇದು ಕೂಡ ಸೇವ್ ಮಾಡಿ. ಅಂತಂದರೆ ಒಂದೊಂದು ಗ್ರೀನಲ್ಲಿ ಸೇವ್ ಮಾಡ್ಕೋಬೇಕು. ಈಗ ನಾನು ಏನು ಮಾಡ್ತೀನಿ, ಎರಡನೇದ್ದು ಸೇವ್ ಮಾಡ್ತೀನಿ. ಎರಡು ಸೇವ್ ಆಯಿತು. ಈಗ ಕೆಳಗಿನ ತೊಗೊಂಡು ಬಂದು ಮೇಲಿಂದು ಆಫ್ ಮಾಡ್ತೀನಿ, ಇದನ್ನು ಆನ್ ಮಾಡ್ತೀನಿ. ಇದನ್ನು ಆನ್ ಮಾಡ್ತೀನಿ, ಇದನ್ನು ಆಫ್ ಮಾಡ್ತೀನಿ. ಇದು ಆಫ್ ಇರುತ್ತೆ. ಇದನ್ನು ಕೂಡ ನಾನು ಸೇವ್ ಮಾಡ್ತೀನಿ. ಈಗ 3 ಸೇವ್ ಆಯಿತು. ಇನ್ನು ಲಾಸ್ಟ್ ಒನ್ ಇದೆ, ಇದಕ್ಕೆ ಆನ್ ಮಾಡ್ತೀನಿ. ಇದೆಲ್ಲ ಮೇಲಿಂದೆಲ್ಲ ಆಫ್ ಮಾಡಿಬಿಡ್ತೀನಿ. ಓಕೆ, ಇದನ್ನು ಮತ್ತೆ ನಾನು ಸೇವ್ ಮಾಡ್ತೀನಿ. ಸೊ 4 ಇಮೇಜಸ್ ಸಪ್ರೇಟಾಗಿ ಒಂದೊಂದು ಗ್ರೀನ್ ಆಪ್ಷನನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನನ್ನ ಕೆಲಸ ಮುಗೀತು. ಈಗ ನಮ್ಮ ಹತ್ರ ಒಂದು ಇನ್ಶಾಟ್ ಅಪ್ಲಿಕೇಶನ್ ಬೇಕು. ಆ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಇನ್ಶಾಟ್ ಅಪ್ಲಿಕೇಶನ್ ಇಲ್ಲಿ ನಾವು ಓಪನ್ ಮಾಡೋಣ. ಓಪನ್ ಮಾಡಿ ವಿಡಿಯೋ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಕ್ಲಿಕ್ ಮಾಡಿ ನೀವು ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇಲ್ಲಿ ಬ್ಲ್ಯಾಂಕ್ ಅಂತ ಇದೆ ನೋಡಿ, ಫಸ್ಟ್ ಒನ್ ಇದನ್ನು ಸೆಲೆಕ್ಟ್ ಮಾಡಿ. ಬ್ಲ್ಯಾಂಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿ. ಸೊ ಇಲ್ಲಿ ಈ ರೀತಿ ಉದ್ದ ಬರ್ಬೋದು. ಸೊ ಬಂದಾಗ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ, ಈ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ರೇಷಿಯೋ ಸೆಲೆಕ್ಟ್ ಮಾಡಿ. ಓಕೆ, ಸೊ ಯೂಟ್ಯೂಬ್ ರೇಷಿಯೋ ಸೆಲೆಕ್ಟ್ ಮಾಡಿದ ಮೇಲೆ ಓಕೆ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ಶಾಟ್ ಅನ್ನೋದು ಲೋಗೋ ಬರ್ತಾ ಇದೆ. ಇಲ್ಲಿ ಆ್ಯಡ್ ನಾವು ಮೊದಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ವಾಟರ್ ಮಾರ್ಕ್ ರಿಮೂವ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೀ ರಿಮೂವ್ ಅಂತ ಇದೆ, ಆ್ಯಡ್ ಫ್ರೀ ರಿಮೂವ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದರಲ್ಲಿರೋ ಆ್ಯಡ್ ಹೋಗಿಬಿಡುತ್ತೆ. ಸೊ ವಾಟರ್ ಮಾರ್ಕ್ ಏನಿದೆ ಅದು ಹೋಗಿಬಿಡುತ್ತೆ. ಸ್ವಲ್ಪ ಹೊತ್ತು ನಾನು ಇಲ್ಲಿ ಕಾಯ್ತೀನಿ. ಸೊ ಇಲ್ಲಿ ನೋಡ್ಬೋದು, ಈಗ ಆ ವಾಟರ್ ಮಾರ್ಕ್ ಏನಿತ್ತು ಅದು ರಿಮೂವ್ ಆಗಿದೆ. ಆ್ಯಡ್ ನೋಡಿದ ಮೇಲೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡಿ ಟೈಮ್ ಲೈನ್ ಇದೆ. ಆ ಟೈಮ್ ಲೈನಲ್ಲಿ ಒಂದು 5 ಸೆಕೆಂಡ್ 3 ಸೆಕೆಂಡ್ ಮಾತ್ರ ಬಂದಿರುತ್ತೆ. ನಾವೇನು ಮಾಡಬೇಕು, ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. 1 ನಿಮಿಷದವರೆಗೂ ನಾನಿಲ್ಲಿ ಮಾಡ್ತೀನಿ ಇದನ್ನು, 1 ನಿಮಿಷ. ಸೊ ನೀವು ನಿಮ್ಮ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 1 ನಿಮಿಷದವರೆಗೂ ನಾನು ಡ್ರ್ಯಾಗ್ ಮಾಡಿದ್ದೀನಿ. ಅದಾದಮೇಲೆ ಈಗ ನಮ್ಮ ಕೆಲಸ ಏನು ಅಂದರೆ, ಇಲ್ಲಿ PIP ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. PIP ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ರೆಡ್ ಕಲರಲ್ಲಿ ಒಂದು ಏನು ಇಮೇಜ್ ರೆಡಿ ಮಾಡಿದ್ದೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕಾಣ್ತಿರೋ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ, ಇಲ್ಲಿ ನೋಡ್ಬೋದು. ಓಕೆನಾ? ಸೊ ಈಗ ಓಕೆ ಮಾಡಿ. ಮೊದಲು ಈ ಕೆಳಗಿನ ಈ ಏನಿದೆ ಇದು ಟೈಮ್ ಲೈನ್, ಇದನ್ನು ನಾವು ದೊಡ್ಡ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಇಮೇಜಿಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ನಾವು ಇದನ್ನು ಮಾಡೋಣ ಸ್ನೇಹಿತರೆ. ಓಕೆ, ಇದಿಷ್ಟು ನಾವು ಡ್ರ್ಯಾಗ್ ಮಾಡಿ ಉದ್ದ ಮಾಡಿಕೊಂಡು 1 ನಿಮಿಷದವರೆಗೂ ಅದು ಕೂಡ ನಾವು ದೊಡ್ಡದು ಮಾಡ್ಕೋಬೇಕು. ಈಗ ಓಕೆ ಮಾಡೋಣ. ಓಕೆ, ನಾನು ಇಲ್ಲಿ ಪೀಪ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಫಸ್ಟಲ್ಲಿ ಬಂದು ಇದರ ಮೇಲೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯನಿಮೇಷನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ 4 ಇಮೇಜಸ್ ಏನು ಬಂದಿದೆ ಅದೊಂದು ಸ್ವಲ್ಪ ಜೂಮ್ ಇನ್ ಜೂಮ್ ಔಟ್ ಆಗಿ ಬರಬೇಕು. ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಕೆಳಗಿಂದ ಮೇಲ್ಗಡೆ ಬರೋ ರೀತಿ ನಾನು ಇಲ್ಲಿ ಮಾಡ್ತೀನಿ. ಇದನ್ನು ಓಕೆ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ನಮ್ಮದು ಸ್ಟಾರ್ಟ್ ಆಯಿತು. ಓಕೆ, ಈಗ ಸ್ಟಾರ್ಟ್ ಆದಮೇಲೆ ಇಷ್ಟು ನಾವು ಮಾಡಿದ್ದೀವಿ. ಈಗ ಇಲ್ಲಿ ಓಕೆ ಮಾಡೋಣ. ಓಕೆ ಮಾಡಿದ ಮೇಲೆ ಈಗ ಒಂದು ಪ್ರಶ್ನೆ ಕೇಳಬೇಕು. ಸೊ ಈಗ ಬಂತು ಇಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈ ಪೊಸಿಷನ್ ಬರೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಒಂದು ಟೆಕ್ಸ್ಟ್ ಬರೀಬೇಕು. ಇಲ್ಲಿ ಟೆಕ್ಸ್ಟ್ ಟಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಬೇಕು ಸ್ನೇಹಿತರೆ. ನಾನಿಲ್ಲಿ ಕರ್ನಾಟಕದ ರಾಜಧಾನಿ ಯಾವುದು ಅಂತ ನಾನು ಕೇಳ್ತೀನಿ.
ಓಕೆ, ಇದನ್ನು ಕಲರ್ ಚೇಂಜ್ ಮಾಡ್ತೀನಿ. ಕಲರ್ ಯಾವ್ದು ಬೇಕೋ ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡೋಣ. ಇಲ್ಲಿ ಕೆಳಗಡೆ ನೋಡಿ ಸುಮಾರು ಆಪ್ಷನ್ಸ್ ಎಲ್ಲ ಇದೆ. ನಿಮ್ಗೆ ಯಾವ ರೀತಿ ಬೇಕು ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಎಲ್ಲೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ಬ್ಯಾಕ್ಗ್ರೌಂಡ್ ಬರುತ್ತೆ, ಆಮೇಲೆ ಬ್ಲ್ಯಾಕ್ ಟೆಕ್ಸ್ಟ್ ಬರುತ್ತೆ. ಸೊ ಇದನ್ನು ನಾನು ಓಕೆ ಮಾಡ್ತೀನಿ. ಆಮೇಲೆ ಈ ಟೆಕ್ಸ್ಟ್ ಹೆಂಗೆ ಬರಬೇಕು ಅನ್ನೋದು ಇಲ್ಲಿ ಈ ಫೀಚರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಟಚ್ ಮಾಡ್ತೀನಿ ನೋಡಿ. ಸೊ ಅದರಲ್ಲಿ ಟೆಕ್ಸ್ಟ್ ಯಾವ ರೀತಿ ಬರಬೇಕು ಅನ್ನೋದು ಒಂದು ಸ್ವಲ್ಪ ಇಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ನೋಡ್ಬೋದು ನೀವು ನಮ್ಗೆ ಯಾವ ರೀತಿ ಟೆಕ್ಸ್ಟ್ ಇಲ್ಲಿ ಬರಬೇಕು. ಇಲ್ಲಿ ನಾನು ಈ ರೀತಿ ಮಾಡ್ತೀನಿ. ಓಕೆ ಮಾಡ್ತೀನಿ ಇದನ್ನು. ಓಕೆ, ಸೊ ಈಗ ಇದಕ್ಕೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಷ್ಟು ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗುವಂಗೆ ಇಲ್ಲಿನದನ್ನು ಅಡ್ಜಸ್ಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಸರಿಸ್ತೀನಿ. ಈಗ ನೋಡಿ ಇದನ್ನು ನಾನೇನು ಮಾಡ್ತೀನಿ, ತುಂಬ ನಮ್ಮ ಟೈಮ್ ಲೈನ್ಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಇದು ಕೂಡ ಓಕೆ, ಉದ್ದ ಎಳ್ಕೊಂಡು ಬಂದು ಅಲ್ಲಿನ ಸೆಟ್ ಮಾಡಿಬಿಡ್ತೀನಿ. ಓಕೆ, ಇಷ್ಟ ಆಯಿತು. ಈಗ ನಾನಿಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಯಿತು ಅನ್ನೋದು. ಇಲ್ಲಿ ನೋಡಿ ಕರ್ನಾಟಕ ರಾಜಧಾನಿ ಯಾವುದು ಅಂತ ಬಂತು. ಇಲ್ಲಿ ಕ್ವಶನ್ ಮಾರ್ಕ್ ಕೂಡ ಹಾಕಬೇಕು. ಟಿ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇದ್ರ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ವಶನ್ ಮಾರ್ಕ್ ಬರಿತೀನಿ. ಓಕೆ, ಇಲ್ಲಿ ಟೆಕ್ಸ್ಟ್ ಕೂಡ ನೀವು ನೋಡಿ ಎ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಈ ಸೈರಾ ಅಂತ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡಿ. ಇದು ಕರೆಕ್ಟ್ ಇರುತ್ತೆ. ಸೈರಾ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿ. ಓಕೆ, ಈಗ ನೋಡಿ ಇಲ್ಲಿ ಪ್ಲೇ ಮಾಡಿದರೆ ಈ ರೀತಿ ಬರುತ್ತೆ. ಓಕೆ, ಇಲ್ಲಿ ಕರ್ನಾಟಕದ ರಾಜಧಾನಿ ಯಾವುದು. ಓಕೆ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಈಗ ನಾವು ಅವರಿಗೆ ಆಪ್ಷನ್ಸ್ ಕೊಡಬೇಕು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಆಪ್ಷನ್ ಸೆಲೆಕ್ಟ್ ಮಾಡಲಿಕ್ಕೆ ಟೆಕ್ಸ್ಟ್ ಬರಿಬೇಕು. ಇಲ್ಲಿ ಟೆಕ್ಸ್ಟಲ್ಲಿ ಮೊದಲೇನು ಮಾಡ್ತೀನಿ ನಾನು, ಮೈಸೂರು ಎ ಅಂತ ಬರೆದು ಮೈಸೂರು ಅಂತ ಹೇಳ್ತೀನಿ. ಆಪ್ಷನ್ ಎ ಮೈಸೂರು. ಸೊ ಒಂದು ಸ್ವಲ್ಪ ಟೆಕ್ಸ್ಟ್ ಚಿಕ್ಕದು ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬರ್ತಿದೆ, ಅದಕ್ಕೇನು ಮಾಡಬೇಕು, ನಾವು ರಿಮೂವ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಫಸ್ಟ್ ಇದು ಪ್ಲಸ್ ಐಕನ್ ಪಕ್ಕ ಒಂದು ಈ ರೀತಿ ಮಾರ್ಕ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಆಗುತ್ತೆ. ಆಮೇಲೆ ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಕಲರ್ ವೈಟ್ ಕಲರ್ ಇರಲಿ. ಬೇಕು ಅಂದರೆ ನೀವು ಎಲ್ಲೋ ಕೂಡ ಮಾಡ್ಕೋಬೋದು. ಎಲ್ಲೋ ಬೇಕು ಅಂದರೆ ಎಲ್ಲೋ ಕೂಡ ಮಾಡಿ. ಓಕೆ, ನಾನು ಎಲ್ಲೋ ಮಾಡಿಬಿಡ್ತೀನಿ. ಓಕೆ, ಸೊ ಈಗ ಏನು ಮಾಡ್ತೀನಿ, ನಾನು ಇದಕ್ಕೆ ಪೊಸಿಷನ್ ಮಾಡಿಕೊಂಡು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇಲ್ಲಿ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಕೂಡೋ ರೀತಿ ಮಾಡಬೇಕು. ಸೊ ಒಂದು ಆಪ್ಷನ್ ಬಂತು, ಏನಾಯಿತು ನೋಡಿ ಇಲ್ಲಿ, ಕರ್ನಾಟಕ ರಾಜಧಾನಿ ಯಾವುದು. ಆಪ್ಷನ್ ಎ ಮೈಸೂರು. ಆ್ಯಂಡ್ ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಟೆಕ್ಸ್ಟ್ ಕೂಡ ನಾನು ಒಂದು ಸ್ವಲ್ಪ ಉದ್ದ ಟೈಮ್ ಲೈನಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀನಿ ಸರ್, ಕೊನೆಯವರೆಗೂ. ನಮ್ಮ 1 ನಿಮಿಷದ್ದು ಏನಿದೆ ಅಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನಿತ್ತು, ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡಿ. ಕರ್ನಾಟಕ ರಾಜಧಾನಿ ಯಾವುದು, ಆಪ್ಷನ್ ಎ ಮೈಸೂರು. ಇನ್ನು ಎರಡನೇ ಆಪ್ಷನ್ ಮತ್ತೆ ಹಾಕಬೇಕು. ಇಲ್ಲಿ ಏನು ಮಾಡಲಿ, ಇದಕ್ಕೆ ಟಚ್ ಮಾಡಿ. ಈ ಟೆಕ್ಸ್ಟ್ ಮೇಲೆ ಟಚ್ ಮಾಡಿಕೊಂಡು ಈ ಟೆಕ್ಸ್ಟ್ ಮೇಲೆ ಟಚ್ ಮಾಡಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಟಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ಈಗೇನು ಮಾಡಬೇಕು, ನಾವು ಇದನ್ನೇ ನಾವು ಡೂಪ್ಲಿಕೇಟ್ ಮಾಡೋಣ, ಕಾಪಿ ಮಾಡೋಣ, ಡೂಪ್ಲಿಕೇಟ್ ಮಾಡೋಣ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಡೂಪ್ಲಿಕೇಟ್ ಆಗುತ್ತೆ. ಕಾಪಿ ಮಾಡಿಬಿಡೋಣ. ಇದನ್ನೇನು ಮಾಡೋಣ, ಇಲ್ಲಿ ನಾವು ಕಾಪಿ ಮಾಡ್ಕೊಳ್ಳೋಣ. ಸೊ ಕಾಪಿ ಮಾಡಿದರೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಈ ಪೊಸಿಷನ್ ಇದೆ ನೋಡಿ, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ. ಏಕೆಂದರೆ ಈ ಆಪ್ಷನ್ ಮುಗಿದ ಮೇಲೆ ಎರಡನೇ ಆಪ್ಷನ್ ಬರಬೇಕು ಆ ರೀತಿ. ಸೊ ಇಲ್ಲಿ ನೋಡಿ, ಮೊದಲು ಮೈಸೂರು ಬಂತು, ಆಮೇಲೆ ಏನು ಬರುತ್ತೆ, ಮತ್ತೆ ಮೈಸೂರೇ ಬರುತ್ತೆ. ಓಕೆನಾ, ಇಲ್ಲಿ ಬಂದಿದೆ. ಈಗ ನಾನು ಟಿ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಎರಡಿದೆ ಅಲ್ಲ, ಇಲ್ಲಿ ಕಾಪಿ ಮಾಡಿದ್ದೀವಿ, ಅದನ್ನು ನಾವು ಸೈಡಿಗೆ ತೊಗೊಂಡು ಬಂದು ಇದಕ್ಕೇನು ಮಾಡಬೇಕು, ಎಡಿಟ್ ಮಾಡಬೇಕು. ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ. ಆಮೇಲೆ ಇಲ್ಲಿ ಬಿ ಬರೆದ್ಬಿಟ್ಟು ಡಾಟ್ ಹಾಕಿ, ಆಮೇಲೆ ಇಲ್ಲಿ ನಾನು ಹುಬ್ಬಳ್ಳಿ ಅಂತ ಮಾಡ್ತೀನಿ, ಹುಬ್ಬಳ್ಳಿ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಕರ್ನಾಟಕ ರಾಜಧಾನಿ ಯಾವುದು. ಆಪ್ಷನ್ ಎ ಮೈಸೂರು. ಆಪ್ಷನ್ ಬಿ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಬಿ ಸ್ಲೋ ಆಗಿ ಬರ್ತಾ ಇದೆ, ಲೇಟಾಗಿ ಬರ್ತಿದೆ ಅಂದರೆ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸ್ಕೊಂಡ್ಬಿಡಿ, ಫಾಸ್ಟಾಗಿ ಬಂದುಬಿಡುತ್ತೆ. ಓಕೆ, ಇಲ್ಲಿ ನೋಡಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಒಂದ್ಸರಿ. ಇಲ್ಲಿ ನೋಡಿ, ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ. ಈಗ ಇದನ್ನೇ ಕಾಪಿ ಮಾಡಬೇಕು. ಮತ್ತು ನಾವು ಇದನ್ನು ಟಚ್ ಮಾಡಿ
ಇದನ್ನು ಟಚ್ ಮಾಡಿ ಒಂದು ಸ್ವಲ್ಪ ಇಲ್ಲಿ ಪಕ್ಕಕ್ಕೆ ಸರಿಸ್ಕೊಂಡು ಇಲ್ಲಿ ಕಾಪಿ ಇದೆ, ಕಾಪಿ ಮೇಲೆ ಕ್ಲಿಕ್ ಮಾಡಿ. ಬಂತಾ? ಹುಬ್ಬಳ್ಳಿನೇ ಬಂತು. ಅದಕ್ಕೆ ಇಲ್ಲಿ ಇದನ್ನೇನು ಮತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ. ಆಮೇಲೆ ಈ ಹುಬ್ಬಳ್ಳಿ ಇರೋದು ಇಲ್ಲಿ ತೊಗೊಂಡು ಬಂದು ಇಲ್ಲಿ ಅಡ್ಜಸ್ಟ್ ಮಾಡಿ. ಆಮೇಲೆ ಇದನ್ನು ಎಡಿಟ್ ಮಾಡಿ. ಹುಬ್ಬಳ್ಳಿ ಇದೆ, ಇಲ್ಲಿ ಸಿ ಮೇಲೆ ಸಿ ಟೈಪ್ ಮಾಡಿ. ಸಿ ಟೈಪ್ ಮಾಡಿಕೊಂಡು ಇಲ್ಲಿ ಬೆಂಗಳೂರು ಅಂತ ಹಾಕ್ತೀನಿ. ಓಕೆ, ಬೆಂಗಳೂರು. ಈಗ ನೋಡಿ ಬಿ ಹುಬ್ಬಳ್ಳಿ ಬಂತು, ಸಿ ಏನು ಬರುತ್ತೆ ಅಂದರೆ ಬೆಂಗಳೂರು ಬರುತ್ತೆ. ಆಮೇಲೆ ಡಿ, ಈಗ ನೆಕ್ಸ್ಟ್ ಆಪ್ಷನ್ ಬೇಕಲ್ಲ, ನಾವೇನು ಮಾಡಬೇಕೀಗ? ಓಕೆ ಮಾಡೋಣ. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನೇ ನಾವೇನು ಮಾಡಬೇಕೀಗ ಮತ್ತೆ ಕಾಪಿ ಮಾಡಬೇಕು ಸ್ನೇಹಿತರೆ. ಕಾಪಿ ಮಾಡ್ಕೊಳ್ಳೋಣ. ಸೊ ಮತ್ತೊಂದು ಪೊಸಿಷನ್ ಬಂತು, ಇದನ್ನು ಅಡ್ಜಸ್ಟ್ ಮಾಡಿ ಈ ರೀತಿ. ಇಲ್ಲಿ ಸ್ವಲ್ಪ ನೀವು ಎಡಿಟಿಂಗಲ್ಲಿ ಕಲಿಬೇಕು ಸ್ನೇಹಿತರೆ. ಸ್ವಲ್ಪ ನೀವು ಒಂದೆರಡು ಸರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಬೆಂಗಳೂರು ಅಂತ ಇದೆ, ಇದನ್ನೇ ನಾವೇನು ಮಾಡಬೇಕು? ಇಲ್ಲಿ ಪಕ್ಕಕ್ಕೆ ಸರಿಸ್ಕೊಂಡು ಬಂದು ಇಲ್ಲಿ ಎಡಿಟ್ ಮಾಡಬೇಕು. ಸೊ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿ ಅಂತ ಬರೆದು ಡಿ ಡಾಟ್ ಚಾಮರಾಜನಗರ, ಸಾರಿ ಬೇರೆ ಯಾವುದಾದ್ರೂ ಒಂದು, ಹುಬ್ಬಳ್ಳಿ ಆಯಿತು, ಮೈಸೂರು ಆಯಿತು, ಮಂಡ್ಯ ಅಂತ ಹಾಕೋಣ, ಏನೋ ಒಂದು ಹಾಕಿಬಿಡೋಣ. ಸೊ ಮಂಡ್ಯ ಅಂತ ಬರೀತೀನಿ. ಏನೋ ಒಂದು ಆಪ್ಷನ್ ಕೊಡೋದು ಅವರಿಗೆ. ಓಕೆ, ಈಗ ನೋಡಿ 4 ಆಪ್ಷನ್ ಕೊಟ್ಟಿದ್ದೀವಿ. ಈಗ ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕರ್ನಾಟಕ ರಾಜಧಾನಿ ಯಾವುದು? ಎ ಮೈಸೂರು, ಬಿ ಹುಬ್ಬಳ್ಳಿ, ಸಿ ಬೆಂಗಳೂರು, ಡಿ ಮಂಡ್ಯ. ಈ ರೀತಿ ಬಂತು. ಈಗ ಇಲ್ಲಿ ನಾವು ಅವರಿಗೆ ಟೈಮ್ ಕೊಡಬೇಕು. ಸೊ ಟೈಮರ್ ಸೆಟ್ ಮಾಡೋದು ಹೇಗೆ? ಸೊ ಇಲ್ಲಿ ಟೈಮರ್ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಟೈಮರ್ ಸ್ವಲ್ಪ ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೊಮ್ಮೆ ಪ್ಲೇ ಮಾಡಿ. ಕರ್ನಾಟಕ ರಾಜಧಾನಿ ಯಾವುದು? ಎ ಮೈಸೂರು, ಬಿ ಹುಬ್ಬಳ್ಳಿ, ಸಿ ಬೆಂಗಳೂರು, ಡಿ ಮಂಡ್ಯ. ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಈಗ ಇಲ್ಲಿ ಟೈಮರ್ ಹಾಕಬೇಕು. ಸೊ ಇಲ್ಲಿ ನಾವು ಟೈಮರ್ ಹಾಕಬೇಕು. ಸೊ ಟೈಮರ್ಗೆ ಫಸ್ಟ್ ನಾವೇನು ಹಾಕಬೇಕು ಅಂದರೆ ಸ್ಟಿಕರಲ್ಲಿ ಹೋಗಿ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟಿಕರ್ ಅಂತ ಆಪ್ಷನ್ ಇದೆ ನೋಡಿ. ಈ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ. ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇನು ಮಾಡಿ, ಟೈಮರ್ ಅಂತ ಹಾಕಿ. ಟೈಮರ್. ಸೊ ಟೈಮರ್ ಹಾಕಿದ ತಕ್ಷಣ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ, ಇದು 10 ಸೆಕೆಂಡ್ದೊಂದು ಟೈಮರ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಸರಿ ಸೆಲೆಕ್ಟ್ ಮಾಡಿ. ನಾನೊಂದು 2 ಸಾರಿ ಮಾಡಿದೆ, ಒಂದು ರಿಮೂವ್ ಮಾಡ್ತೀನಿ. ಓಕೆ ಮಾಡಿ. ಇದನ್ನು ಈಗ ಅಡ್ಜಸ್ಟ್ ಮಾಡಬೇಕು ಸ್ನೇಹಿತರೆ. ಮೊದಲೇ ಅಡ್ಜಸ್ಟ್ ಮಾಡಿ ಈ ರೀತಿ ಸೆಂಟ್ರಲ್ಲಿ ಇಡಿ. ಓಕೆ, ಇಲ್ಲಿ ಟೈಮರ್ ಬಂತು. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸ್ನೇಹಿತರೆ ಓಕೆ ಮಾಡಿಕೊಂಡು ಬ್ಯಾಕ್ ಬನ್ನಿ. ಈಗ ಇಲ್ಲೇ ಇಟ್ಬಿಟ್ಟು ಓಕೆ ಮಾಡಿ. ಈಗ ಆಡಿಯೋ ಅಂತ ಇದೆ, ಆಡಿಯೋ ಆಪ್ಷನ್ ಮೇಲೆ ಹೋಗಿ. ಆಡಿಯೋ ಆಪ್ಷನ್ನಲ್ಲಿ ಎಫೆಕ್ಟ್ ಅಂತ ಇದೆ. ಎಫೆಕ್ಟ್ನಲ್ಲಿ ಟೈಮರ್ ಅಂತ, ಸಾರಿ ಎಫೆಕ್ಟ್ನಲ್ಲಿ ಸರ್ಚಲ್ಲಿ ಹೋಗಿ ಇಲ್ಲಿ ಟೈಮರ್, ಇಲ್ಲಿಯೂ ಕೂಡ ಟೈಮರ್ ಅಂತ ಹಾಕಿ. ಟೈಮರ್ ಹಾಕಿದರೆ ಇಲ್ಲಿ 10 ಸೆಕೆಂಡ್ಸ್ ಒಂದು ಮೇಲ್ಗಡೆನೇ ಟೈಮರ್ ಬರುತ್ತೆ. ಇದನ್ನು ಟಚ್ ಮಾಡಿ, ಇಲ್ಲಿ ನೋಡ್ಬೋದು. ಸೊ ಇದನ್ನು ಓಕೆ ಮಾಡಿ. ಓಕೆ ಮಾಡಿ, ಇದು ಕೂಡ ಓಕೆ ಮಾಡಿ. ಓಕೆನಾ? ಈಗ ಇಲ್ಲಿ ನೋಡಿ, ನಾನು ಇನ್ನೊಮ್ಮೆ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಎ ಮೈಸೂರು ಅಂತ ಬಂತು, ಬಿ ಹುಬ್ಬಳ್ಳಿ ಅಂತ ಬಂತು, ಆಮೇಲೆ ಸಿ ಬೆಂಗಳೂರು ಅಂತ ಬಂತು, ಡಿ ಮಂಡ್ಯ ಅಂತ ಬಂತು. ಸೊ ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ ಮೇಲೆ ಇಲ್ಲಿ ಒಂದು ಸೌಂಡ್ ಎಫೆಕ್ಟ್ನಲ್ಲಿ ಹೋಗಿ ಎಫೆಕ್ಟ್ಸಲ್ಲಿ ಸ್ಟಾಪ್ ಟೈಮರ್ ಒಂದು ಯಾವುದಾದ್ರೂ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಬ್ಲೀಪ್ ಅಂತ ಆಪ್ಷನ್ ಇದೆ, ಇಲ್ಲಿ ನೋಡಿ. ಇಲ್ಲಿ ಬ್ಲೀಪ್ ಅಂತ ಬರುತ್ತೆ, ಇಲ್ಲಿ ನೋಡಿ ಇದು. ಸೊ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದಕ್ಕೆ ಇಲ್ಲಿ ಸ್ವಲ್ಪ ಇದನ್ನು ಗ್ಯಾಪ್ ಇದೆ ನೋಡಿ, ಇದನ್ನು ಫಿಲ್ ಮಾಡಿಬಿಡಿ. ಇಲ್ಲಿ ಅಡ್ಜಸ್ಟ್ ಮಾಡಿ. ಇಲ್ಲಿ ನೋಡಿ, ಪ್ಲೇ ಮಾಡಿ. ಮುಗಿದ ಮೇಲೆ ಏನು ಬರುತ್ತೆ ಅಂದರೆ ಈ ರೀತಿ ಬರುತ್ತೆ. ಈಗ ಇಲ್ಲಿ ಸರಿಯಾದ ಆಪ್ಷನ್ ಏನು ಅಂದರೆ ನಾವಿಲ್ಲಿ ಹೇಳಬೇಕು. ಈಗ
ಸೊ ಇಲ್ಲಿ ನಾವೇನು ಮಾಡಬೇಕು, ಕಲರ್ ಚೇಂಜ್ ಆಗಬೇಕು. ಅದಕ್ಕಾಗಿ ಪೀಪ್ ಮೇಲೆ ಕ್ಲಿಕ್ ಮಾಡಿ. ಪೀಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿ ಇದೆ, ಸಿಯಲ್ಲಿ ನಾವು ಪಿಪ್ ಕ್ಲಿಕ್ ಮಾಡೋಣ. ಸಿ ಆಪ್ಷನ್ನಲ್ಲಿ ಯಾವುದು ನಮಗೆ ನಾವು 4 ಇಮೇಜಸ್ ನಾವು ಏನು ತೊಗೊಂಡಿದ್ದೀವಿ ಅದರಲ್ಲಿ ಈ ಇಮೇಜ್ ತೊಗೋಬೇಕು. ಆಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ನೋಡಿ ನಾನು ಪ್ಲೇ ಮಾಡ್ತೀನಿ. ಸರಿಯಾದ ಉತ್ತರ ಸಿ ಬೆಂಗಳೂರು ಅಂತ ಈ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು. ಓಕೆ, ಈಗ ಇಲ್ಲಿ ನಾನು ಪಿಪ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ನಾನು ಕೊನೆಯವರೆಗೂ ಎಳ್ಕೊಂಡು ಹೋಗಿ ಅಡ್ಜಸ್ಟ್ ಮಾಡ್ತೀನಿ ಸ್ನೇಹಿತರೆ, ಈ ರೀತಿ. ಓಕೆ, ಇದನ್ನು ನಾನು ಅಡ್ಜಸ್ಟ್ ಮಾಡಿದೆ. ಈಗ ಬೇಕು ಅಂದರೆ ಈ ಟೆಕ್ಸ್ಟ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಟಿ ಮೇಲೆ ಕ್ಲಿಕ್ ಮಾಡಿ, ಸರಿ, ಇದನ್ನು ಎಲ್ಲ ಸರಿ ಮಾಡಿಕೊಂಡು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ಯೆಲ್ಲೋ ಕಲರಲ್ಲಿ, ಗ್ರೀನ್ ಕಲರಲ್ಲಿ ನಾವು ಟೆಕ್ಸ್ಟ್ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಇಲ್ಲಿ ಸ್ಪ್ಲಿಟ್ ಮಾಡೋಣ, ಸ್ವಲ್ಪ ಸ್ಪ್ಲಿಟ್ ಮಾಡಬೇಕು. ಈ ಅಕ್ಷರ ಸೆಲೆಕ್ಟ್ ಆಗಿದೆ, ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಸಿ ಬೆಂಗಳೂರು ಏನಿದೆ ಇದರ ಕಲರನ್ನು ಈಗ ನಾವು ಎಡಿಟ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರಲ್ಲಿ ಇಲ್ಲಿ ನಾವು ವೈಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಈ ರೀತಿ ವೈಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಬೆಂಗಳೂರು ಅಂತ ಬರುತ್ತೆ. ಸೊ ಇಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ನೀವು ನಿಮ್ಮ ಎಡಿಟಿಂಗಲ್ಲಿ ಸ್ವಲ್ಪ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಸೊ ಇಷ್ಟಾಯಿತು. ಈಗ ವಾಯ್ಸ್ ಓವರ್ ಮಾಡಬೇಕು ಸ್ನೇಹಿತರೆ. ಈಗ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತೀನಿ. ಈ ಕಂಪ್ಲೀಟ್ ಇದು ರೆಡಿ ಆಯಿತಾ? ಈಗ ನಾನಿಲ್ಲಿ ಆಡಿಯೋ ಮೇಲೆ ಹೋಗ್ತೀನಿ. ಆಡಿಯೋ ಮೇಲೆ ಹೋಗಿ ರೆಕಾರ್ಡ್ ಮೇಲೆ ಬರ್ತೀನಿ. ರೆಕಾರ್ಡ್ ಮೇಲೆ ಬಂದು ರೆಕಾರ್ಡ್ ಸ್ಟಾರ್ಟ್ ಮಾಡ್ತೀನಿ. ರೆಕಾರ್ಡ್ ಸ್ಟಾರ್ಟ್ ಮಾಡಿ ನಾನು ಮಾತಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಡ್ಯ. ಟೈಮ್ ಸ್ಟಾರ್ಟ್ ಆಗುತ್ತೆ, ಉತ್ತರ ಸರಿಯಾಗಿ ಹೇಳಿ. ಸೊ ಟೈಮ್ ಸ್ಟಾರ್ಟ್ ಆಗುತ್ತೆ, ವೇಟ್ ಮಾಡಿ. ಸರಿಯಾದ ಉತ್ತರ ಸ್ನೇಹಿತರೆ ಬೆಂಗಳೂರು. ನಾನು ಸ್ಟಾಪ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಇಷ್ಟು ಮಾಡಿದ ಮೇಲೆ ಇದನ್ನು ನಾವೇನು ಮಾಡಬೇಕು, ಇಲ್ಲಿಗೆ ಕಟ್ ಮಾಡಿಬಿಡೋಣ. ಸೊ ಫಸ್ಟ್ ಏನಿದೆ ನಾವು ಇಲ್ಲಿ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಸ್ಪ್ಲಿಟ್ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡಿ. ಸೊ ಇಲ್ಲಿಗೆ ನಮ್ಮ ಕಂಪ್ಲೀಟ್ ಒಂದು ಸ್ನೇಹಿತರೆ ಕರ್ನಾಟಕದ ಇಲ್ಲಿ ನೋಡ್ಬೋದು. ನಾನಿದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಡ್ಯ. ಟೈಮ್ ಸ್ಟಾರ್ಟ್ ಆಗುತ್ತೆ, ಉತ್ತರ ಸರಿಯಾಗಿ ಹೇಳಿ. ಸೊ ಟೈಮ್ ಸ್ಟಾರ್ಟ್ ಆಗುತ್ತೆ, ವೇಟ್ ಮಾಡಿ. ಸರಿಯಾದ ಉತ್ತರ ಸ್ನೇಹಿತರೆ ಬೆಂಗಳೂರು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನೀವು ಕ್ವಿಜ್ ಚಾನಲ್ ಮಾಡಿ. ಇನ್ನೂ ಸಾಕಷ್ಟು ಆಪ್ಷನ್ಸ್ ಇದೆ. ಇದು ಒಂದು ನಾನು ಮಾಡಿ ತೋರಿಸ್ತೀನಿ. ತುಂಬ ದೊಡ್ಡದಾಗುತ್ತೆ ವಿಡಿಯೋ, ಹಾಗಾಗಿ ನಾನು ಇದೊಂದು ಮಾಡಿ ತೋರಿಸ್ತೀನಿ. ಇನ್ನೂ ಕಂಪ್ಲೀಟಾಗಿ ಒಂದು ಫುಲ್ ವಿಡಿಯೋ ರೆಡಿ ಮಾಡಿ ತೋರಿಸಿ ಸರ್, ಒಂದು 10 ಕ್ವಶನ್ ಜೊತೆ ನನಗೆ ಈ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದರೆ ನಾನು ಫುಲ್ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಂದು ವಿಡಿಯೋ ಕಂಪ್ಲೀಟಾಗಿ ರೆಡಿ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಆ ರೀತಿ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ. ಸೊ ಇದು ತುಂಬ ನಡೆಯುತ್ತೆ ಸ್ನೇಹಿತರೆ ಚಾನಲ್. ಈ ರೀತಿ ಚಾನಲ್ ಮಾಡಿಕೊಂಡು ನೀವು ಯೂಟ್ಯೂಬ್ ಮೇಲೆ ಒಳ್ಳೆ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಏನೂ ಬಳಸೋದು ಬೇಡ, ಡೈರೆಕ್ಟಾಗಿ ಆಪ್ಷನ್ಸನ್ನು ಕೊಟ್ಟು ನೀವು ನಿಮ್ಮ ವಾಯ್ಸ್ ಕೊಟ್ಟರೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ ಸ್ನೇಹಿತರೆ. ತುಂಬ ಬೆಸ್ಟ್ ಇದು. ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿ ನೀವು ಒಂದು ಕ್ವಿಜ್ ಚಾನಲ್ ಮಾಡಿಕೊಂಡು ಇಲ್ಲಿ ಪಕ್ಷಿಗಳನ್ನು ತೋರಿಸಿ, ಪ್ರಾಣಿಗಳನ್ನು ತೋರಿಸಿ, ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಚಾನಲ್ ಮಾಡಿದರೆ ನಿಮ್ಗೆ ಒಂದು ಒಳ್ಳೆ ಅರ್ನಿಂಗ್ ಆಗುತ್ತೆ. ಸೊ ನನಗನ್ನಿಸುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ವಿಡಿಯೋ ಇನ್ನೂ ಜಾಸ್ತಿ ಟೈಮ್ ಹೋದರೂ ಪರವಾಗಿಲ್ಲ, ಒಂದು ಒಳ್ಳೆ ವಿಡಿಯೋ ಮಾಡಿ ತೋರಿಸಿ ಅಂತ ಅಂದರೆ ಕಮೆಂಟ್ನಲ್ಲಿ ಹೇಳಿ, ಅದು ಕೂಡ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.